ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಕಾಂಗ್ರೆಸ್ನ ನೀತಿ ಖಂಡಿಸಿ ಉಡುಪಿ ಜಿಲ್ಲಾ ಬಿಜೆಪಿ ವತಿಯಿಂದ ಉಡುಪಿ ನಗರದ ಜಟ್ಕಾ ಸ್ಟ್ಯಾಂಡ್ ಮುಂಭಾಗದಲ್ಲಿ ಜುಲೈ 28ರ ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಶಾಸಕರಾದ ಯಶ್ಪಾಲ್ ಸುವರ್ಣ, ಗುರ್ಮೆ ಸುರೇಶ್ ಶೆಟ್ಟಿ, ಕಿರಣ್ ಕುಮಾರ್ ಕೊಡ್ಗಿ, ಮಾಜಿ ಸಚಿವ ವಿ ಸುನೀಲ್ ಕುಮಾರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಭಾರತೀಯ ಜನತಾ ಪಾರ್ಟಿ ಉಡುಪಿ ಜಿಲ್ಲೆ ಈ ವೇಳೆ ಮಾತನಾಡಿದ ಮಾಜಿ ಸಚಿವ ವಿ ಸುನೀಲ್ ಕುಮಾರ್, ಕೆಪಿಎಸ್ಸಿಯಲ್ಲಿ ನಿರಂತರವಾಗಿ ಹಗರಣಗಳು ಬೆಳಕಿಗೆ ಬರುತ್ತಿದ್ದು, ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪಗಳು ಯುವಕರಲ್ಲಿ ಆತಂಕ ಮೂಡಿಸಿವೆ ಎಂದು ಹೇಳಿದರು. ಸರ್ಕಾರ ಈ ಬಗ್ಗೆ ಮೌನ ವಹಿಸುವುದು ಅನುಮಾನಕ್ಕೆ ಕಾರಣವಾಗಿದ್ದು, ಮುಖ್ಯಮಂತ್ರಿಗಳು ಯುವಕರಲ್ಲಿ ವಿಶ್ವಾಸ ಮೂಡಿಸುವಂತೆ ಸ್ಪಷ್ಟನೆ ನೀಡಬೇಕು ಎಂದು ಒತ್ತಾಯಿಸಿದರು. ಲೋಕಸಭೆ ಅಧಿವೇಶನ ಬಹಿಷ್ಕಾರ, E20 ಪೆಟ್ರೋಲ್ ವಿರೋಧಿ ಹೋರಾಟ, ಪಡಿತರ ಅಕ್ಕಿ ಕಾಳಸಂತೆ ಆರೋಪ ಹಾಗೂ ಬರ ಪರಿಸ್ಥಿತಿ ಕುರಿತು ಪ್ರತಿಕ್ರಿಯಿಸಿದ ಅವರು, ಚರ್ಚೆಯ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಹಾಗೂ ಬರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸಬೇಕು ಎಂದು ಹೇಳಿದರು. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಬಹಳ ದೊಡ್ಡ ನ್ಯಾಯವನ್ನ ಉದ್ಯೋಗದ ಮುಖಾಂತರ ಕೊಡಬೇಕಾಗಿದ್ದಂಥ ಕೆಪಿಎಸ್ಸಿನಲ್ಲಿ ಪ್ರತಿದಿನ ಒಂದಲ್ಲ ಒಂದು ಹಗರಣಗಳು ಹೊರಗೆ ಬರ್ತಾ ಇರುವಂತದ್ದು ಸಹಜವಾಗಿ ಯುವಕರಲ್ಲಿ ಒಂದು ಆತಂಕವನ್ನ ಸೃಷ್ಟಿ ಮಾಡಿದೆ. ಕೆಪಿಎಸ್ಸಿಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ಕುರಿತಂತೆ ವಿಧಾನಸಭೆಯ ಒಳಗೆ ನಾನೇ ಈ ವಿಷಯವನ್ನ ಪ್ರಸ್ತಾಪ ಮಾಡಿ ವಿವರವಾಗಿ ಇದನ್ನ ಚರ್ಚೆ ಮಾಡಿದ್ದು. ಇವತ್ತು ಕೆಪಿಎಸ್ಸಿ ಅಧ್ಯಕ್ಷರೇ ಇದರಲ್ಲಿ ಭಾಗಿಗಳಾಗಿದ್ದಾರೆ. ನೇಮಕಾತಿಯಲ್ಲಿ ಕೋಟಿಗಟ್ಟಲೆ ಹಣವನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದು ಇವತ್ತು ಧ್ವನಿಮುದ್ರಿಕೆಯ ಮುಖಾಂತರ ಗೊತ್ತಾಗ್ತಾ ಇರುವಂತದ್ದು ಆತಂಕದ ಸಂಗತಿ. ಸರ್ಕಾರ ಎಲ್ಲಾದರೂ ಒಂದು ಕಡೆ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಇವತ್ತು ಮುಂದಾಗಬೇಕು. ಸರ್ಕಾರ ಇವತ್ತು ಕೆಪಿಎಸ್ಸಿಯ ನಿಯಮಾವಳಿಗಳನ್ನು ಬದಲಾವಣೆ ಮಾಡಲಿಕ್ಕೆ, ಅದನ್ನು ಸುಧಾರಣೆ ಮಾಡಲಿಕ್ಕೆ ಯಾವ ರೀತಿಯಲ್ಲೂ ಕೂಡ ಮುಂದಾಗದಲ್ಲೇ ಇರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಇವತ್ತು 10-20 ಸಾವಿರ ನೇಮಕಾತಿಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಒಟ್ಟಿರುವಂಥ ಸಂದರ್ಭದಲ್ಲಿ ಕೆಪಿಎಸ್ಸಿಯಲ್ಲಿ ಆಗ್ತಾ ಇರುವಂಥ ಈ ಬೆಳವಣಿಗೆಗಳು ಇನ್ನು ಮುಂದಿನ ನೇಮಕಾತಿಗಳು ಯಾವ ರೀತಿ ಆಗುತ್ತೆ ಎನ್ನುವಂಥದ್ದನ್ನು ಕೂಡ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. ಕೆಪಿಎಸ್ಸಿಯಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರವನ್ನು ಸರ್ಕಾರ ಮೌನವಾಗಿ ನೋಡ್ತಾ ಇದೆ ಅಂತ ಕೇಳಿದರೆ ಸರ್ಕಾರ ಎಲ್ಲೋ ಇದರಲ್ಲಿ ಪಾಲುದಾರರಾಗಿರಬೇಕು ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಇಲ್ಲ ಅಂತಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತ ಗೊತ್ತಾದಾಗಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ, ಸಂಬಂಧಪಟ್ಟಂಥವ್ರು ಯಾರೂ ಮಾತಾಡೋದಿಲ್ಲ. ರಾಜ್ಯಪಾಲರೇ ನೇರ ಪ್ರವೇಶ ಮಾಡಿ ಅಧ್ಯಕ್ಷರ ನೇಮಕಾತಿಯನ್ನು ರದ್ದು ಮಾಡಿರುವಂಥ ಪ್ರಕರಣವನ್ನು ನೋಡಿದಾಗ ಕೆಪಿಎಸ್ಸಿ ಕುರಿತಂತೆ ದೊಡ್ಡ ಪ್ರಮಾಣದ ಕಾರ್ಯಾಚರಣೆಯನ್ನು ಇವತ್ತು ಸರ್ಕಾರ ಮಾಡಬೇಕಾಗಿರೋದು ಅನಿವಾರ್ಯ. ವಿದ್ಯಾರ್ಥಿಗಳಿಗೆ ಒಂದು ವಿಶ್ವಾಸದ ಮಾತುಗಳನ್ನು ಇವತ್ತು ಸರ್ಕಾರ ಹೇಳಬೇಕು. ವಿಶ್ವಾಸದ ಮಾತುಗಳನ್ನು ಹೇಳಿಲ್ಲ ಅಂತಾದರೆ ಮುಂದಿನ ಎಲ್ಲ ಆಯ್ಕೆಯ ಪ್ರಕ್ರಿಯೆಗಳು ಅನುಮಾನದಿಂದನೇ ಕೊಡುತ್ತೆ ಮತ್ತು ಒಂದೊಂದು ಆಯ್ಕೆಗೆ ಇಂದಿಷ್ಟೇ ದುಡ್ಡುಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೆಪಿಎಸ್ಸಿ ಫಿಕ್ಸ್ ಮಾಡಿರೋದನ್ನು ನೋಡಿದಾಗ ಸರ್ಕಾರ ಇದರ ಪಾಲುದಾರಿಕೆಯನ್ನು ಇವತ್ತು ಬಹಿರಂಗ ಮಾಡಬೇಕಾಗತ್ತೆ. ಇದನ್ನು ಮುಖ್ಯಮಂತ್ರಿಗಳು ತಕ್ಷಣ ಯುವಕರನಿಗೆ ಒಂದು ವಿಶ್ವಾಸದ ಮಾತುಗಳನ್ನು ಹೇಳಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಆದ್ಯತೆ ಯಾವುದು ಅನ್ನುವಂಥದ್ದೇ ಇವತ್ತು ಗೊತ್ತಾಗ್ತಾ ಇಲ್ಲ. ಇವತ್ತು ಗೃಹ ಇಲಾಖೆಯ ಜವಾಬ್ದಾರಿಯನ್ನು ಹೊಸಬ್ರು ತೆಗೆದುಕೊಂಡ ನಂತರ ಯಾವುದು ಗೃಹ ಇಲಾಖೆಗೆ ಆದ್ಯತೆ ಎನ್ನುವಂಥದ್ದನ್ನು ಇವತ್ತು ಸರ್ಕಾರ ಸ್ಪಷ್ಟಪಡಿಸಬೇಕು. ಫೇಸ್ಬುಕ್ಗಳನ್ನು ಹುಡುಕುವಂಥದ್ದು, ಭಾಷಣಗಳನ್ನು ಹುಡುಕುವಂಥದ್ದು ಗೃಹ ಇಲಾಖೆಯ ಆದ್ಯತೆ ಅಂತಾದರೆ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಫೇಸ್ಬುಕ್ಗಳಲ್ಲಿ ಎಷ್ಟು ಅವಹೇಳನವನ್ನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ಅದರ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಮುಂದಾಗದೆ ಕೇವಲ BJPಯನ್ನು ಟಾರ್ಗೆಟ್ ಮಾಡುವಂಥ, ಹಿಂದೂ ಸಂಘಟನೆಗಳನ್ನು ಟಾರ್ಗೆಟ್ ಮಾಡುವಂಥ ಕಾರ್ಯವನ್ನು ಗೃಹ ಇಲಾಖೆ ಮಾಡ್ತಾ ಇದೆ. ಇದು ಸರಿಯಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಎಲ್ಲ ಕಡೆ ಇದ್ದೇ ಇದೆ. ಯಾರು ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ. ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದರೋಡೆಗಳು ನಡೀತಾ ಇದೆ, ಕೊಲೆಗಳು ನಡೀತಾ ಇದೆ, ಪೊಲೀಸರ ಮೇಲೆ ಹಲ್ಲೆಗಳು ನಡೀತಾ ಇದೆ, ಪೊಲೀಸರೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇದ್ಯಾವುದರ ಬಗ್ಗೆಯೂ ಕೂಡ ರಿವ್ಯೂವನ್ನು ಗೃಹ ಇಲಾಖೆ ಮಾಡೋದಿಲ್ಲ. ಕೇವಲ ಫೇಸ್ಬುಕ್ಗಳನ್ನು ನೋಡುವಂಥ ಪ್ರವೃತ್ತಿ ಇದು ಗೃಹ ಇಲಾಖೆಗೆ ಬಂದಿದೆ. ಗೃಹ ಇಲಾಖೆಯ ಆದ್ಯತೆಯನ್ನೇ ಇವತ್ತು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ಸಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ, ಕಾನೂನಿನ ಮೇಲೆ ನಂಬಿಕೆ ಇಲ್ಲ, ಲೋಕಸಭೆಯಲ್ಲಿ ಆಗುವಂಥ ಚರ್ಚೆಗಳ ಮೇಲೆ ನಂಬಿಕೆ ಇಲ್ಲ. ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ಪರಿಹಾರ ಸಿಗ್ಬೋದು, ಚರ್ಚೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ನಾನು ಚಳುವಳಿಯನ್ನು ಮಾಡ್ತೀನಿ ಅಂತಾದರೆ ಕಾಂಗ್ರೆಸ್ ಮುಂದಿನ 50 ವರ್ಷಗಳ ಕಾಲ ಚಳುವಳಿಯನ್ನೇ ಮಾಡ್ಕೊಂಡಿರ್ಬೇಕು. ಬಿಟ್ಟರೆ ಕಾನೂನನ್ನು ರೂಪಿಸುವಂಥ ಜಾಗದಲ್ಲಿ ನಾವೇ ಇರ್ತೇವೆ. ದೇಶಕ್ಕೆ ಬೇಕಾದಂಥ ಒಳ್ಳೊಳ್ಳೆಯ ಕಾನೂನುಗಳನ್ನು ನಾವು ರೂಪಿಸ್ತೇವೆ. ಯಾವುದೋ ಬೇಡಿಕೆಗಳನ್ನು ಇಟ್ಟುಕೊಂಡು ನಿಜವಾಗಿ ಚರ್ಚೆಗಳನ್ನು ಮಾಡೋದಾದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಸಿದ್ಧ ಇದೆ.
ಚಳುವಳಿ ಹೆಸರಿನಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದನ್ನು ಭಾರತೀಯರು ಒಪ್ಪೋದಿಲ್ಲ. ಸೈನಿಕರ ಮೇಲೆ ಕಲ್ಲು ತೂರಾಟವನ್ನು ಚಳುವಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸರ ಮೇಲೆ ಹಲ್ಲೆಯನ್ನು ಚಳುವಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಚಳುವಳಿಗಳು ಮುಂದುವರೆದ್ರೆ ಕೇಂದ್ರ ಸರ್ಕಾರ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಕೇಂದ್ರ ಸರ್ಕಾರ ಯೋಚನೆ ಮಾಡುತ್ತೆ. ಖರ್ಗೆ ಅವರು ಯಾವುದೋ ವೈಯಕ್ತಿಕವಾಗಿ ತನ್ನ ಕ್ಷೇತ್ರದ ಬಗ್ಗೆ ಮಾತಾಡಲಿಕ್ಕೆ ಅವ್ರನ್ನ ಮಂತ್ರಿ ಮಾಡಿ ಕೂರಿಸಿಲ್ಲ. ತನ್ನ ವೈಯಕ್ತಿಕ ತನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಅನ್ನೋದು ನೋಡ್ಕೊಳ್ಳಿಕ್ಕೆ ತುಂಬ ಜನ ಇದ್ದಾರೆ. ಇವತ್ತು ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಕಮಿಷನರು ಈಗಾಗಲೇ ಪತ್ರ ಮುಖೇನ ವರದಿಯನ್ನು ಕೊಟ್ಟಿದ್ದಾರೆ. ಕಮಿಷನರು ಸೆಕ್ರೆಟರಿ ಬರೆದಿರುವಂಥ ಪತ್ರಗಳನ್ನು ಕೆಳ ಹಂತದ ಅಧಿಕಾರಿಗಳು ನೋಡಲೇ ಇಲ್ಲ. ಇಂತಿಷ್ಟೇ ಅಕೌಂಟ್ಗಳಲ್ಲಿ ಅಕ್ರಮವಾಗಿ ಪಡಿತರ ವಿತರಣೆ ಆಗ್ತಾ ಇದೆ ಅನ್ನೋದನ್ನು ಸರ್ಕಾರಿ ದಾಖಲೆಗಳಲ್ಲಿ ಹೇಳಿದರೂ ಕೂಡ ಕ್ರಮಗಳನ್ನು ಇವತ್ತು ತೆಗೆದುಕೊಂಡಿಲ್ಲ. ಯಾವುದೋ ತನ್ನ ಕ್ಷೇತ್ರದಲ್ಲಿ ಆಗಿರೋದ್ರ ಬಗ್ಗೆ ನಾವೇನು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ನಮ್ಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿಗಳು ಹೊರಗೆ ಬರಲಿ. ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂಥ ಬರ ಅಧ್ಯಯನದ ಕುರಿತಂತೆ ಈಗಾಗಲೇ ಪ್ರವಾಸಗಳು ಪ್ರಾರಂಭ ಆಗಿದೆ. ನಾನು ಮತ್ತು ಜ್ಞಾನೇಂದ್ರ ಇರುವಂಥ ತಂಡದ ಪ್ರವಾಸ ನಾಳೆ ನಾವು ಹಾಸನ, ಚಿಕ್ಕಮಗಳೂರು, ಶೃಂಗೇರಿನಲ್ಲಿ ನಾಳೆ ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಸೆಂಟ್ರಲಿ ಪತ್ರಗಳು ಸುಮ್ಮನೆ ಕೂತ್ಕೋತಾರೆ ಅಂತ ಅನಿಸ್ತದೆ ರಾಜ್ಯ ಸರ್ಕಾರ ಹೇಗೆ? ನೀವು ರಾಜ್ಯ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ಎಷ್ಟು ಅನುದಾನವನ್ನು ಕೊಟ್ಟಿದೆ? ಉಡುಪಿ ಜಿಲ್ಲೆಯಲ್ಲಿ 2023 ನಂತರ ಪ್ರಾಕೃತಿಕ ವಿಕೋಪಗಳಾದಾಗ ಸ್ವತಃ ಜಿಲ್ಲಾಧಿಕಾರಿಗಳೇ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವರದಿಯನ್ನು ಕೊಟ್ಟು ಬೇರೆ ಬೇರೆ ಇಲಾಖೆಯಲ್ಲಿ ಡ್ಯಾಮೇಜ್ಗಳಾಗಿದೆ ಅಂತೇಳಿ ಉಡುಪಿ ಮಂಗಳೂರಿನ DC ಅವರು ಪತ್ರ ಬರೆದಿದ್ದರೂ ಕೂಡ ₹1 ಅನುದಾನವನ್ನು ಪ್ರಾಕೃತಿಕ ವಿಕೋಪಕ್ಕೆ ಕಳೆದ 3 ವರ್ಷಗಳಲ್ಲಿ ಕೊಡಲಿಲ್ಲ. ಈ ಬರಗಾಲಕ್ಕೆ ಕೇಂದ್ರ ಸರ್ಕಾರವನ್ನು ನೋಡ್ತಾ ಕೂತ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ. ನಿಮಗೆ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ತೋಡಲಿಕ್ಕೆ ದುಡ್ಡು ಬರುತ್ತೆ, ಬಿಡದಿನಲ್ಲಿ ಟೌನ್ಶಿಪ್ ಮಾಡಲಿಕ್ಕೆ ನೀವು ಹಣವನ್ನು ಕ್ರೋಢೀಕರಿಸ್ತೀರಿ. 30,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಸ ವಿಲೇವಾರಿ ಮಾಡಬೇಕಾದ್ರೆ ನೀವು ಕೇಂದ್ರ ಸರ್ಕಾರ ನೋಡೋದಿಲ್ಲ. ಬರ ಬಂದಾಗ ಕೇಂದ್ರ ಸರ್ಕಾರವನ್ನು ನೋಡ್ತೀರಿ ಅಂತಾದರೆ ಎಲ್ಲಿ ತನಗೆ ಆದಾಯ ಬರುತ್ತೋ ಅದನ್ನು ಕೇಂದ್ರ ಸರ್ಕಾರದ ಕಡೆ ನೋಡದೆ ನೀವೇ ಅದನ್ನು ಭಾಳ ಚೆನ್ನಾಗಿ ಮಾಡಬೇಕು ಅಂತ ಹೊರಡ್ತೀರಿ. ಈಗ ಬರ ಬಂದಾಗ ಕೇಂದ್ರ ಸರ್ಕಾರದ ಕಡೆ ನೋಡ್ತೀರಿ. ಕೇಂದ್ರ ಸರ್ಕಾರ ಏನು ಯಾವತ್ತೂ ಕೈ ಕೊಟ್ಟು ಕೂತ್ಕೊಳ್ಳೋದಿಲ್ಲ. ಯಾವ್ಯಾವ ರಾಜ್ಯದಲ್ಲಿ ಬರ ಬಂದಿದೆಯೋ ಅಲ್ಲಿಗೆ ಅಧ್ಯಯನ ತಂಡವನ್ನು ಕಳಿಸ್ತಾರೆ. ಮಾನದಂಡಗಳ ಪ್ರಕಾರ ಖಂಡಿತ ಅದಕ್ಕೆ ಅನುದಾನಗಳನ್ನು ಕೇಂದ್ರ ಸರ್ಕಾರ ಕೊಟ್ಟೇ ಕೊಡುತ್ತೆ.